ಸೊ ವಿಡಿಯೋ ಸ್ಟಾರ್ಟ್ ಆಗೋ ಮೊದಲು ನಾನೊಂದು ಇನ್ಫಾರ್ಮೇಷನ್ ಶೇರ್ ಮಾಡಿಬಿಡೋಣ ಅಂತ. ಸೊ ಈ ವಿಡಿಯೋದಲ್ಲಿ ನಾನು ಸಾಕಷ್ಟು ಬ್ಲ್ಯಾಬರ್ ಮಾಡ್ಕೊಂಡು ಮಾತಾಡ್ತಾ ಇರ್ತೀನಿ. ದ ರೀಸನ್ ಬೀಯಿಂಗ್, ನನಗೆ ಕ್ಲಾರಿಟಿ ಇರಲಿಲ್ಲ ಸ್ಕ್ರ್ಯಾಮ್ಲರು ಮತ್ತು ಗೊರಿಲ್ಲಾದಲ್ಲಿ ಯಾವ್ದು ಚೂಸ್ ಮಾಡಬೇಕಂತ. ಸೊ ನಾನು ಸಾಕಷ್ಟು ಮೈಂಡಲ್ಲಿ ಡೌಟ್ ರನ್ ಆಗ್ತಿತ್ತು. ಸೊ ಇದೊಂದು ರಾ ಬೇಸಿಕಲಿ ಕಂಪ್ಯಾರಿಸನ್ ಬಿಟ್ವೀನ್ ಗೊರಿಲ್ಲಾ ಆ್ಯಂಡ್ ಬೇಸಿಕಲಿ ಸ್ಕ್ರ್ಯಾಮ್ಲರ್ 400X. ಸೊ ಪ್ಲೀಸ್, ಇದು ನಿಮಗೆ ತುಂಬ ನಾನು ಬ್ಲ್ಯಾಬರ್ ಮಾಡ್ತಾಯಿದ್ದೀನಿ, ತುಂಬ ಕನ್ಫ್ಯೂಸ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡ್ರೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನಾನು ಸ್ಟುಡಿಯೋ ಬೇಸಿಕಲಿ ನನ್ನ ಮನೆಯಲ್ಲಿ ಒಂದು ಪ್ರಾಪರ್ ವೀಡಿಯೋ ಶೂಟ್ ಮಾಡಿದ್ದೀನಿ, ಪ್ರಾಪರ್ ಕಂಪ್ಯಾರಿಸನಲ್ಲಿ. ಬಟ್ ಎನಿವೆ, ನಿಮಗೆ ವ್ಲಾಗ್ ಸ್ಟೈಲಲ್ಲಿ ನಿಮಗೆ ಒಂದು ರಾ ಆಗಿ ನಂದು ಒಪಿನಿಯನ್ ಕೇಳಬೇಕಂದ್ರೆ ಈ ವಿಡಿಯೋನ ನೋಡಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ವಿಡಿಯೋ ಸ್ಟಾರ್ಟ್ ಆಗುತ್ತೆ ಇವಾಗ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯೇಜರ್. ಸೊ ಇವತ್ತಿನ ಟಾಪಿಕ್ ಬಂದು ಬೇಸಿಕಲಿ ಒಂದು ಕಂಪ್ಯಾರಿಸನ್ನು. ಸೊ ಕಂಪ್ಯಾರಿಸನ್ ವ್ಲಾಗ್ ಮಾಡ್ತಾನೆ ಮಾಡಿಬಿಡೋಣ ಅಂತ. ಬಿಕಾಸ್ ಆಬ್ವಿಯಸ್ಲಿ ನೀವು ಅನ್ಕೋಬೋದು ಏನು ಮಾಡ್ತಾಯಿದೆ ಇಷ್ಟೊತ್ತು ಅಂದರೆ, ಬೇಸಿಕಲಿ ಟ್ರಯಂಫ್ ಸ್ಕ್ರ್ಯಾಮ್ಲರ್ 400X ಹಾಗೂ ಗೊರಿಲ್ಲಾ 450ನ ಟೆಸ್ಟ್ ಡ್ರೈವ್ ಮಾಡ್ತಾಯಿದ್ದೆ. ಸೊ ಇವಾಗ ಬೇಸಿಕಲಿ ನಾನು ಹಾಗೆ ಆಫ್ಟರ್ ದಿಸ್ ಐ ಆಮ್ ಡೂಯಿಂಗ್ ದಿಸ್. ಐ ನೋ ನಾನು ಅದ್ರ ಜೊತೆಗೇ ಟೆಸ್ಟ್ ಡ್ರೈವ್ ಮಾಡಬೇಕಿತ್ತು. ಬಟ್ ಏನು ಗೊತ್ತಾ, ಟೆಸ್ಟ್ ಡ್ರೈವ್ ಮಾಡಬೇಕಾದ್ರೆ ಮೆನಿ ಟೈಮ್ಸು ನಿಮಗೆ ಒಂದು ಪೀಸ್ ಬೇಕು. ಅಂದರೆ ನೀನು ವೀಡಿಯೋನೂ ಮಾಡಿಕೊಂಡು ಟೆಸ್ಟ್ ಡ್ರೈವ್ ಮಾಡ್ಕೊಡ್ತಾ ಇದ್ದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಕರೆಕ್ಟಾಗಿದೆಯಾ ಅಂತ ನೋಡ್ತಾ ಇದ್ದೀನಿ ಕ್ಯಾಮ್ರಾ. ಓಕೆ, ಫೈನ್. ಸೊ ಅದಕ್ಕೋಸ್ಕರ ನಾನು ಟೆಸ್ಟ್ ಡ್ರೈವ್ ಮಾಡಬೇಕಾದ್ರೆ ಐ ಡಿಂಟ್ ಅಂದರೆ ವ್ಲಾಗ್ ಮಾಡಲಿಲ್ಲ. ಸೊ ನಾನು ಲಾಸ್ಟ್ ಟೈಮ್ ನಾನು ನೋಡಿರ್ಬೋದು, ಗೊರಿಲ್ಲಾ 450ಯಲ್ಲಿ ವ್ಲಾಗ್ ಮಾಡಿದ್ದೆ ನಾನು. ಬಟ್ ಇವಾಗ ನಾನು ಏನಕ್ಕೆ ವ್ಲಾಗ್ ಮಾಡಿಲ್ಲ, ಅದ್ರ ಜೊತೆಗೆ ಅಂದರೆ ನನಗೆ ಐ ವಾಂಟೆಡ್ ಟು ಅಂದರೆ ಒಂದು ಫುಲ್ ಪೀಸ್ ಬೇಕಿತ್ತು. ತುಂಬ ಫೋಕಸ್ ಮಾಡಿಕೊಂಡು ನಾನು ಎಕ್ಸಾಕ್ಟ್ಲಿ ಎಲ್ಲ ಪಾಯಿಂಟ್ಸ್ನ ನಾನು ಲೈಕ್ ಅಂಡರ್ಸ್ಟ್ಯಾಂಡ್ ಮಾಡಿ ಗ್ರಾಸ್ಪ್ ಮಾಡಿಬಿಟ್ಟು ನಿಮಗೆ ಅದ್ರ ಫೀಡ್ಬ್ಯಾಕ್ ಹೇಳೋಣ ಅಂತ. ನಾನು ವ್ಲಾಗಲ್ಲಿ ಏನಾಗ್ಬಿಡುತ್ತೆ ಅಂದರೆ ಸುಮ್ಮನೆ ಏನೋ ಬಕ್ವಾಸ್ ಮಾತಾಡ್ತಾ ಕೂತ್ಕೋಬೇಕು ನಾನು. ಸೊ ಅದ್ರ ಬದಲು ನಾನು ಸ್ವಲ್ಪ ಗ್ರಾಸ್ಪ್ ಮಾಡೋಣ ಪಾಯಿಂಟ್ಸ್ನ ಅಂತ ಸ್ವಲ್ಪ ವೆಯ್ಟ್ ಮಾಡಿದೆ. ಆ್ಯಕ್ಚುಲಿ ಗೊರಿಲ್ಲಾ 450ನ ನಾನು 2 ಸಲ ನಾನು ಬೇಸಿಕಲಿ ಟೆಸ್ಟ್ ಡ್ರೈವ್ ಮಾಡಿದೆ ಇವತ್ತು. ಸೊ 2 ಸಲ ಟೆಸ್ಟ್ ಡ್ರೈವ್ ಮಾಡಿಬಿಟ್ಟು ಬರ್ತಾ ಇರೋದು. ಎನಿವೆ, ಸೊ ಮೇನ್ ಪಾಯಿಂಟಿಗೆ ಬರೋಣ. ಸೊ ನನ್ನ ಪ್ರಕಾರ ಲೈಕ್ ದಿಸ್ ಈಸ್ ದ ಬಿಗರ್ ಕಂಪ್ಯಾರಿಸನ್ ನನ್ನ ಒಪಿನಿಯನಲ್ಲಿ ದ್ಯಾನ್ ದ ಸ್ಪೀಡ್ 400 ವರ್ಸಸ್ ಗೊರಿಲ್ಲಾ 450. ಮೇನ್ ರೀಸನ್ ಬಂದು ಏನಕ್ಕೆ ಅಂತ ಹೇಳ್ತೀನಿ ನಾನು. ಸ್ಪೀಡ್ 400 ನಾನು ಮಾಡಿದ್ದೀನಿ ಕಂಪ್ಯಾರಿಸನ್ನು, ಬುಕ್ಕು ಪೇಪರಲ್ಲಿ ಇಟ್ಕೊಂಡೆ. ಆ್ಯಂಡ್ ಆಲ್ಸೋ ನಂಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ ಅದನ್ನ ಟೆಸ್ಟ್ ಡ್ರೈವ್ ಮಾಡಿ ಸ್ಪೀಡ್ 400ನ. ಸೊ ಅದೆಲ್ಲ ಅಷ್ಟೊಂದು ಡೌಟ್ ಇರಲಿಲ್ಲ ನನಗೆ. ತುಂಬ ಕ್ಲಿಯರ್ಲಿ ಐ ವುಡ್ ಸೇ ಗೊರಿಲ್ಲಾ 450ನೇ ವಿನ್ನರ್ ಆಗುತ್ತೆ. ಬಟ್ ಇನ್ ದಿಸ್ ಕೇಸು ಸ್ವಲ್ಪ ನೀವು ಅಂದ್ಕೊಂಡಿರೋಷ್ಟು ಕ್ಲಿಯರ್ ವಿನ್ನರ್ ಇಲ್ಲ. ಆ್ಯಕ್ಚುಲಿ ನಾನು ಏನಕ್ಕೆ ಅಂತ ಹೇಳ್ತೀನಿ, ನೀವು ಅನ್ಕೋಬೋದು ಲೈಕ್ ಯುಟಿಲಿಟಿ ಪಾಯಿಂಟ್ ಆಫ್ ವ್ಯೂ ಇದೊಂದು ರೋಡ್ಸ್ಟರು ಅದೊಂದು ಸ್ಕ್ರ್ಯಾಮ್ಲರು. ಸೊ ಸ್ಕ್ರ್ಯಾಮ್ಲರ್ ಸ್ವಲ್ಪ ಜಾಸ್ತಿ ಯೂಸ್ಫುಲ್ ಇರುತ್ತೆ ಅಂತ ಅನ್ಕೋಬೋದು. ಬಟ್ ಪಾಯಿಂಟ್ ಏನು ಅಂದರೆ, ನೀವು ಎರಡರದ್ದು ಪ್ರೈಸ್ ಪಾಯಿಂಟ್ ನೋಡಬೇಕು. ಪ್ರೈಸ್ ಪಾಯಿಂಟು ಆಲ್ಮೋಸ್ಟ್ ಒಂದು 20,000 ಡಿಫ್ರೆನ್ಸ್ ಇದೆ. ನೀವು ಮಿಡ್ ವೇರಿಯಂಟ್ ಕಂಪೇರ್ ಮಾಡಿದೆ, ಮಿಡ್ ವೇರಿಯಂಟ್ ಆಫ್ ಗೊರಿಲ್ಲಾ 450 ಆ್ಯಂಡ್ ಆಬ್ವಿಯಸ್ಲಿ ಬರೀ ಸ್ಟ್ಯಾಂಡರ್ಡ್ ವೇರಿಯಂಟ್ ಇರೋದು ಸ್ಕ್ರ್ಯಾಮ್ಲರ್ 400X 20,000 ಡಿಫ್ರೆನ್ಸ್ ಇದೆ. ಆ್ಯಂಡ್ ನಿಮ್ಮ 20,000ಗೆ ಆಬ್ವಿಯಸ್ಲಿ ನಿಮಗೆ ಒಂದು ಕೇಪೇಬಲ್, ಅದರಲ್ಲಿ ನೋ ಡೌಟ್ ಸ್ಕ್ರ್ಯಾಮ್ಲರ್ ಇಸ್ ಮೋರ್ ಕೇಪೇಬಲ್ ಬೈಕ್ ಸಿಗ್ತಾ ಇದೆ. ಬಟ್ ನಿಮ್ಮ ಗೊರಿಲ್ಲಾ ಇಸ್ ಇಟ್ ಅ ಬ್ಯಾಡ್ ಪ್ರಾಡಕ್ಟ್ ಓವರಾಲ್? ಸೊ ನೀವು ಏನು ಕನ್ಸಿಡರ್ ಮಾಡಬೇಕು ಫಸ್ಟು ಇಲ್ಲಿ, ಏನು ಇದು ಈಕ್ವೇಷನ್ ಏನು ಅಂದರೆ, ಫಸ್ಟ್ಲಿ ನಿಮ್ಮದು ಸಿಟಿ ಯೂಸೇಜು ತುಂಬ ಇಂಪಾರ್ಟೆಂಟ್ ಇದೆ ಇಲ್ಲಿ. ಸಿಟಿ ಯೂಸೇಜ್ನ ಪ್ರಯಾರಿಟಿ ತೊಗೊಳ್ಳೇಬೇಕು. ಈ 2 ಗಾಡಿನ ಕನ್ಸಿಡರ್ ಮಾಡಬೇಕಾದ್ರೆ ಅದು ಬಿಟ್ಟು ನಿಮಗೆ ಸಿಟಿ ಯೂಸು ಬರಬೇಕು, ಅದು ಬಿಟ್ಟರೆ ನಿಮಗೆ ಆಫ್ ರೋಡು ಮಾಡಬೇಕು ಆ್ಯಂಡ್ ಟೂರಿಂಗು ಮಾಡಬೇಕು ಅಂತ ಕನ್ಸಿಡರ್ ಮಾಡಿ. ಸೊ ಆ ಥರ ಯೋಚನೆ ಮಾಡಿದ್ರೆ ವಿಚ್ ವೆಹಿಕಲ್ ಸ್ಟ್ಯಾಂಡ್ ಔಟ್ ಆಗುತ್ತೆ ಅಂತ ಕೇಳಿದ್ರೆ, ನಾನು ನೋಟಿಸ್ ಮಾಡಿರೋ ಪ್ರಕಾರ ಇಟ್ ಈಸ್ ವೆರಿ ಡಿಫಿಕಲ್ಟ್ ನಾವು. ನಾನು ಏನಕ್ಕೆ ಅಂತ ಹೇಳ್ತೀನಿ. ಬಿಕಾಸ್ ಯೂಶ್ವಲಿ ನಾನು ಕಂಪ್ಯಾರಿಸನ್ ಮಾಡಿದಾಗ ಒಂದು ಕ್ಲಿಯರ್ ಆನ್ಸರ್ ಕೊಡ್ಬೋದು ನಿಮಗೆ. ಬಟ್ ಐ ಆಮ್ ನಾಟ್ ಏಬಲ್ ಟು ಗಿವ್ ಅ ಕ್ಲಿಯರ್ ಆನ್ಸರ್ ರಿಗಾರ್ಡಿಂಗ್ ದಿಸ್. ಬಿಕಾಸ್ ಇದು ಕಂಪ್ಲೀಟ್ಲಿ ನಿಮ್ಮದು ಯೂಸೇಜ್ ಮೇಲೆ ಬೇಸ್ ಆಗುತ್ತೆ. ಆ್ಯಂಡ್ ಕಂಪ್ಲೀಟ್ಲಿ ನೀವು ತುಂಬ ಸಾಕಷ್ಟು ಡಿಸಿಷನ್ ಮಾಡಬೇಕಾಗುತ್ತೆ. ಐನೋ ನೀವು ತುಂಬ ಈಸಿಯಾಗಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ, ಸರ್ವಿಸ್ ಸೆಂಟರ್ ವಿಚಾರ ಬಗ್ಗೆ ಮಾತಾಡೋಣ. ಆ್ಯಂಡ್ ಬಿಲ್ಡ್ ಕ್ವಾಲಿಟಿ ಆ್ಯಂಡ್ ಬೇಸಿಕಲಿ ನಿಮಗೆ ಒಂದು ರಿಲಯಬಿಲಿಟಿ ಯಾವ ಗಾಡಿಯಲ್ಲಿ ಜಾಸ್ತಿ. ಸರ್ವಿಸ್ ಸೆಂಟರ್ ವಿಚಾರದಲ್ಲಿ 100% ನಾನು ಹೇಳ್ತಾ ಇದ್ದೀನಿ, ಸ್ಕ್ರ್ಯಾಮ್ಲರ್ ಅಂತೆ ರಾಯಲ್ ಎನ್ಫೀಲ್ಡ್ದು ಗೊರಿಲ್ಲಾ 450 ವುಡ್ ಬಿ ಅ ಬೆಟರ್ ಆಪ್ಷನ್. ನಿಮಗೆ ಪಾರ್ಟ್ಸ್ ಅವೈಲಬಿಲಿಟಿ ಇರುತ್ತೆ, ಎವ್ರಿಥಿಂಗ್ ವಿಲ್ ಬಿ ಬೆಟರ್ ಇನ್ ದಟ್ ವೆಹಿಕಲ್. ಬಟ್ ವೆನ್ ಯು ಕನ್ಸಿಡರ್ ದ ರಿಲಯಬಿಲಿಟಿ ಫ್ಯಾಕ್ಟರು, 100% ಸ್ಕ್ರ್ಯಾಮ್ಲರ್ ವಿಲ್ ಬಿ ಅ ಬೆಟರ್. ನಾನು ಇವಾಗ ತಾನೇ ಟೆಸ್ಟ್ ಡ್ರೈವ್ ಮಾಡಿ ಹೋಗ್ತಾ ಇದ್ದೀನಿ. ಗೊರಿಲ್ಲಾ 50ಯಲ್ಲಿ ಆ ಮೋಡ್ ಏನೋ ರನ್ನೇ ಸರಿಯಾಗಿ ಆಗ್ತಾ ಇರಲಿಲ್ಲ. ಯಾವುದೋ ನಾನು ಟೆಸ್ಟ್ ಡ್ರೈವ್ ವೆಹಿಕಲಲ್ಲಿ ಮೋಡೇ ಬರ್ತಾ ಇರಲಿಲ್ಲ.
ಸೊ ಅದೊಂದು ಇಶ್ಯೂ ಇದೆ. ನೀವು ರಾಯಲ್ ಎನ್ಫೀಲ್ಡ್ ಓನ್ ಮಾಡ್ತಿದ್ದೀರ ಅಂದರೆ ಸ್ವಲ್ಪ ಟೆನ್ಷನ್ ಮಾಡಬೇಕು, ಅದೇನೋ ಇದು ವರ್ಕ್ ಆಗುತ್ತೆ. ಎಸ್ಪೆಷಲಿ ಐ ಡೋಂಟ್ ನೋ ಏನಕ್ಕೆ ತುಂಬ ಟೆಕ್ನಾಲಜಿ ಹಾಕ್ಬಿಟ್ಟಿದ್ದಾರೆ. ಐ ಥಿಂಕ್ ನೀವು ಬೇಸ್ ವೇರಿಯಂಟ್ ತೊಗೊಂಡ್ರೆ ಈ ಟೆನ್ಷನ್ ಇರಲ್ಲ ಅನಿಸುತ್ತೆ ನನಗೆ ಅನ್ಸೋ ಪ್ರಕಾರ. ಬಟ್ ನೀವು ಟಾಪ್ ವೇರಿಯಂಟ್ ತೊಗೊಂಡ್ರೆ ನಿಮಗೆ ಆ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಡೆಫಿನೆಟ್ಲಿ ಸಿಗುತ್ತೆ. ಬಟ್ ಅದೊಂದು ಹೆಡೇಕ್ ಇದೆ, ರಿಲಯಬಿಲಿಟಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸು. ಆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನನಗೆ ಸ್ವಲ್ಪ ಭಯ ಆಗ್ತಾಯಿದೆ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಅದು ನಾನು ಟೆಸ್ಟ್ ಡ್ರೈವ್ ವೆಹಿಕಲಲ್ಲಿ ಏನೋ ಒಂಥರ ಹೋಮ್ ಬಟನ್ನು ವರ್ಕ್ ಆಗ್ತಿರಲಿಲ್ಲ, ಮೋಡ್ ಬಟನ್ನು ವರ್ಕ್ ಆಗ್ತಿರಲಿಲ್ಲ. ಸೊ ಅದೊಂದು ಕನ್ಸರ್ನು. ಎನಿವೆ, ಅದು ಬಿಟ್ಟರೆ ನಿಮಗೆ ದ ಥಿಂಗ್ ಅಬೌಟ್ ನೀವು ಇಂಜಿನ್ ವೈಸ್ ಕಂಪೇರ್ ಮಾಡೋದಾದರೆ ಸ್ಕ್ರಾಮ್ಲರ್ ಹಾಗೂ ಗೊರಿಲ್ಲಾ 450 ಐ ಕ್ಯಾನ್ ಕ್ಲಿಯರ್ಲಿ ಸೇ ಯು, ನಾನು ಕ್ಲಿಯರಾಗಿ ಹೇಳ್ತೀನಿ ದಟ್ ಗೊರಿಲ್ಲಾ 450 ಬೇಸಿಕಲಿ ಹಿಮಾಲಯನ್ದು ಇಂಜಿನ್ ತುಂಬ ಚೆನ್ನಾಗಿದೆ, ರಿಫೈನ್ಮೆಂಟ್ ಇದೆ. ನನಗೆ ಆ್ಯಕ್ಚುಲಿ ಸ್ಕ್ರಾಮ್ಲರ್ದು ಇಂಜಿನ್ ಆನೆಸ್ಟ್ಲಿ ಸ್ಪೀಕಿಂಗ್ ಥರ್ಡ್ ಗೇರಲ್ಲಿ ನೋಡಿ ಮಾಡ್ಬೋದು. ದಟ್ ಈಸ್ ದ ಪವರ್. ಆ್ಯಕ್ಚುಲಿ ನಿಜ ಹೇಳ, ಯಾವ ಇಂಜಿನೂ ಈ ಜೆ ಸೀರೀಸ್ ಇಂಜಿನ್ ಲೆವೆಲೇ ಇಲ್ಲ. ಆನೆಸ್ಟಾಗಿ ಹೇಳ್ತಾಯಿದ್ದೀನಿ, ಈ ಜೆ ಸೀರೀಸ್ ಇಂಜಿನ್ನು ಸೂಪರ್ ಇಂಜಿನು, ನಿಜವಾಗ್ಲೂ ಹೇಳ್ತಾಯಿದ್ದೀನಿ. ಏನೋ ಮ್ಯಾಚೇ ಇಲ್ಲ ಅಂತ ಅನ್ನಿಸ್ತಾ ಇದೆ ಜೆ ಸೀರೀಸ್ ಇಂಜಿನ್ಗೆ. ಬಟ್ ಸ್ಟಿಲ್ ನೀವು ಟೂರಿಂಗ್ ಎಬಿಲಿಟಿ, ಪವರು ಅದನ್ನೆಲ್ಲ ನೀವು ಎಕ್ಸ್ಟ್ರಾ ಮಾಡಬೇಕು ಅಂದರೆ ಐ ಥಿಂಕ್ ನನಗನ್ಸಿದ್ದು ದ ಹಿಮಾಲಯನ್ ಇಂಜಿನ್ ಇಸ್ ಒಳ್ಳೆ ಕಾಂಪ್ರಮೈಸ್ ಅಂತ ಅನ್ನಿಸ್ತು. ಇವತ್ತು ಏನು ಮೈಸೂರಲ್ಲಿ ಹೆವಿ ಸ್ಯಾಟರ್ಡೆ ಅಂದರೆ ಹೆವಿ ಜನ. ಸೊ ಬೇಸಿಕಲಿ ವಾಟ್ ಐ ಫೌಂಡ್ ಇಸ್ ದ ರಿಫೈನ್ಮೆಂಟ್ ವಿಚಾರ ಮಾತಾಡೋದಾದರೆ 100% ಹಿಮಾಲಯನ್ದು ಇಂಜಿನ್ನು ಬೆಟರ್ ಇದೆ, ಬಟ್ ಲೋ ಆ್ಯಂಡ್ ಟಾರ್ಕ್ ಇಲ್ಲ. ಬಟ್ ಐ ಥಿಂಕ್ ಆ್ಯಕ್ಚುಲಿ ಅದರಲ್ಲಿ 2 ಮೋಡ್ ಇದೆ ಇಫ್ ಯು ರಿಮೆಂಬರ್, ಈಕೋ ಮೋಡ್ ಮತ್ತು ಪರ್ಫಾರ್ಮೆನ್ಸ್ ಮೋಡು. ಈಕೋ ಮೋಡು ನನಗೆ ಹಿಮಾಲಯನಲ್ಲಿ ಅದನ್ನ ಓಡಿಸೋಕ್ಕೆ ಮನಸ್ಸು ಬರಲಿಲ್ಲ. ಬಟ್ ಈ ಗಾಡಿಯಲ್ಲಿ ಆ್ಯಕ್ಚುಲಿ ಈಕೋ ಮೋಡನ್ನ ನೀವು ಚೆನ್ನಾಗಿ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಈ ಗಾಡಿಯಲ್ಲಿ ನೀವು ಮೋಡನ್ನ ಯೂಸ್ ಮಾಡಿದ್ರೇ ನಿಮಗೆ ಮೈಲೇಜ್ ಸಿಗೋದು ಅಂತ ಅನ್ನಿಸ್ತಾ ಇದೆ. ಸೊ ಫಾರ್ ಮೀ ಐ ಫೀಲ್ ದಟ್ ಆ ಈಕೋ ಮೋಡನ್ನ ಯೂಸ್ ಮಾಡಿಬಿಟ್ಟು ನಿಮ್ಮ ಮೈಲೇಜ್ನ ಜಾಸ್ತಿ ಮಾಡ್ಬೋದು. ಪರ್ಫಾರ್ಮೆನ್ಸ್ ಮೋಡಲ್ಲಿ ನೀವು ಲೈಕ್ ಎಂಟರ್ಟೈನ್ಮೆಂಟ್ ತೊಗೋಬೋದು ವಿತ್ ದಟ್ ಪವರ್ ಡೆಲಿವರಿ. ಸೊ ಎರಡೂ ನಿಮಗೆ ಅವೈಲಬಿಲಿಟಿ ಇದೆ. ಸೊ ಇಂಜಿನ್ ನನ್ನ ಪ್ರಕಾರ ಕ್ಲಿಯರ್ಲಿ ಟ್ರ್ಯಾಂಪ್ ಅಂತೆ ಗೊರಿಲ್ಲಾ ಹತ್ರ ಬೆಟರ್ ಇದೆ. ಬಟ್ ಐ ಫೀಲ್ ದಟ್ ಏನು ಹೇಳಿ, ದ ಫಿಟ್ ಆ್ಯಂಡ್ ಫಿನಿಶ್ ಅಗೇನ್ ನಾನು ಟ್ರ್ಯಾಂಪ್ದೇ ಬೆಟರ್ ಅಂತ ಹೇಳ್ತೀನಿ. ಓವರಾಲು ಸಕ್ಕತ್ತಾಗಿದೆ ಅವ್ರದ್ದು, ನೋಡೋಕ್ಕೆ ನಿಜವಾಗ್ಲೂ ಹೇಳ್ತಾಯಿದ್ದೀನಿ. ನನಗಂತೂ ನಿಜವಾಗ್ಲೂ ಗೊರಿಲ್ಲಾ ಈಗ ಒಂದು ಸ್ವಲ್ಪ ದಿನ ಮಳೆಯಲ್ಲಿ ನೆಂದಾದ್ಮೇಲೆ ಅಂತೂ ತುಂಬ ಗಲೀಜಾಗಿದೆ ಅದು. ಆಲ್ಮೋಸ್ಟು ನೋಡೋಕ್ಕೆ ಅಷ್ಟು ಕಷ್ಟ ಇದೆ ಈಗ ಸದ್ಯಕ್ಕೆ. ಆ್ಯಕ್ಚುಲಿ ಐ ಮೀನ್ ಬಲ್ಕಿ ಆಗಿದೆ, ಮಸ್ಕ್ಯುಲರ್ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಐ ವುಡ್ ಸೇ ನೋಡೋಕ್ಕೆ ಅಷ್ಟೊಂದೇನು ಚೆನ್ನಾಗಿಲ್ಲ ಅದು. ಸೊ ದಟ್ ಈಸ್ ಸಮಥಿಂಗ್ ಐ ಕ್ಯಾನ್ ಟೆಲ್ ಯು ಫಾರ್ ಶ್ಯೂರು. ಸಿ ಇಟ್ ಕಮ್ಸ್ ಡೌನ್ ಟು ಎಲ್ಲಿ ಅಂತ ಹೇಳ್ತೀನಿ, ಸಿಂಪಲಾಗಿ ಹೇಳ್ಬೇಕಂದ್ರೆ ಒಂದು ಹೈಟು. ಸೊ ನನಗನ್ಸೋ ಪ್ರಕಾರ 5'8", 5'9", 5'10" ಇದ್ದಾರಲ್ವಾ, ಅವ್ರಿಗೆ 2 ವೆಹಿಕಲ್ ಸೂಟ್ ಆಗುತ್ತೆ. 5'8" ಕಮ್ಮಿ ಇರೋರಿಗೆ ಐ ವುಡ್ ಸೇ ಗೊರಿಲ್ಲಾ ವುಡ್ ಬಿ ಅ ಬೆಟರ್ ಆಪ್ಷನು. 5'9", 5'11" ಮೇಲ್ಗಡೆ ಇರೋರಿಗೆ 100% ಸ್ಕ್ರಾಮ್ಲರ್ ಬೆಟರು. ನನಗೇನೆ ಆ್ಯಕ್ಚುಲಿ ನಾನು ಫೋಟೋಸ್ ತೋರಿಸ್ತೀನಿ, ಲುಕ್ ವೈಸ್ ನನಗೆ ಸ್ಕ್ರಾಮ್ಲರ್ ಎರಡೂ ಅಷ್ಟೊಂದೇನು ದೊಡ್ಡದು ಕಾಣಲ್ಲ. ಬಟ್ ನನಗೆ ನನ್ನ ಬಾಡಿಗೆ ನನ್ನ ಪ್ರಕಾರ ಸ್ಕ್ರಾಮ್ಲರ್ ಸ್ವಲ್ಪ ದೊಡ್ಡದು ಕಾಣಿತು ಆ್ಯಂಡ್ ಸ್ವಲ್ಪ ಚೆನ್ನಾಗೂ ಇದೆ. ಫಿಟ್ ಆ್ಯಂಡ್ ಫಿನಿಶಿಂದ ನೋಡೋಕ್ಕೆ ಚೆನ್ನಾಗಿದೆ. ಇದಂತೂ ನೋಡೋಕ್ಕಂತೂ ವಿಚಿತ್ರ, ಅಷ್ಟೇ ಇದೆ, ತುಂಬ ಏನು ನೋಡೋಕ್ಕೆ ಚೆನ್ನಾಗಿಲ್ಲ ಆ್ಯಕ್ಚುಲಿ ಗೊರಿಲ್ಲಾ 450. ಬಟ್ ಇಫ್ ಯು ಆಸ್ಕ್ ಮಿ ಅಬೌಟ್ ಓಕೆ, ಈಗ ರೈಡರ್ದು ಇದಾಯಿತು, ಲುಕ್ಕು ಆಯಿತು, ನಾನು ಲುಕ್ಕು ಮಾತಾಡಾಯಿತು. ನೆಕ್ಸ್ಟ್ ನಾನು ಯೂಸಬಿಲಿಟಿ ಹೇಳ್ಬಿಡ್ತೀನಿ. ಸಿಟಿ ವೈಸ್ ನನಗನ್ಸೋ ಪ್ರಕಾರ ಒಂದು ಇಶ್ಯೂ ಗೊರಿಲ್ಲಾದಲ್ಲಿ ನಾನು ನೋಟಿಸ್ ಮಾಡ್ತಾ ಇರೋದು, ಟರ್ನಿಂಗ್ ರೇಡಿಯಸ್ ಸ್ವಲ್ಪ ಕಮ್ಮಿ ಇದೆ. ತುಂಬ ಜಾಸ್ತಿ ಅದೇನು ದೊಡ್ಡ ಇಶ್ಯೂ ಆಗಲ್ಲ, ಸ್ವಲ್ಪ ಕಮ್ಮಿ ಇದೆ. ಬಟ್ ಆ ಇಶ್ಯೂ ಸ್ಕ್ರಾಮ್ಲರ್ 400 XL ಇರಲ್ಲ. ಸೊ ಈ ಥರ ನೋಡಿ, ಗೇರ್ ಲೋ ಆ್ಯಂಡ್ ಟಾರ್ಕ್ ನಿಮಗೆ ಸ್ಕ್ರಾಮ್ಲರ್ ಇರುತ್ತೆ. ಬಟ್ ಸ್ಕ್ರಾಮ್ಲರ್ದು ಇಂಜಿನ್ ನನಗೆ ಯಾಕೋ ಇಷ್ಟ ಆಗಿಲ್ಲ. ಬಟ್ ಅದು ನಿಮಗೆ ಲೋ ಆ್ಯಂಡ್ ಟಾರ್ಕ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಇನ್ ದ ಸಿಟಿಯಲ್ಲೂ ಹೆಲ್ಪ್ ಆಗುತ್ತೆ, ಆಫ್ ರೋಡಲ್ಲೂ ಹೆಲ್ಪ್ ಆಗುತ್ತೆ, ನಿಮಗೆ ಹಿಲ್ಸಲ್ಲೂ ಹೆಲ್ಪ್ ಆಗುತ್ತೆ ಅದು. ಇದರಲ್ಲಿ ಆ್ಯಕ್ಚುಲಿ ನನಗೆ ಅಷ್ಟು ಕೆಟ್ಟದಾಗಿ ಲೋ ಆ್ಯಂಡ್ ಟಾರ್ಕ್ ಅಂತಲೂ ಅನಿಸಿಲ್ಲ ಗೊರಿಲ್ಲಾ 450ಯಲ್ಲಿ. ನೀವು ಈಕೋ ಮೋಡಲ್ ರನ್ ಮಾಡಿದ್ರೆ ಪರವಾಗಿಲ್ಲ. ಆ್ಯಕ್ಚುಲಿ ಸ್ವಲ್ಪ ನೀವು ಆ ಥ್ರಾಟ್ಲಿಂಗ್ನ ಮ್ಯಾನೇಜ್ ಮಾಡಬೇಕು. ಬಟ್ ಸ್ಟಿಲ್ ಇಟ್ ಈಸ್ ಗುಡ್, ತುಂಬ ಏನೂ ಕೆಟ್ಟದಾಗಿಲ್ಲ ಅದು. ಸೊ ಸಿಟಿ ವೈಸ್ ಐ ವುಡ್ ಸೇ ಗೊರಿಲ್ಲಾ ಈಸ್ ಅ ಬೆಟರ್ ಆಪ್ಷನ್ ಬಿಕಾಸ್ ಲೈಟ್ ವೇಟ್ ಇದೆ, ಫ್ಲಿಕಬಲ್ ಆಗಿದೆ. ಬಟ್ ಸ್ಕ್ರಾಮ್ಲರ್ ಏನು ತುಂಬ ಕೆಟ್ಟದಾಗೂ ಇಲ್ಲ, ಡೀಸೆಂಟ್ ಆಗಿದೆ ಅದು. 60% ನಾನು 60% ವಿನ್ನರ್ ಆಗಿ ಗೊರಿಲ್ಲಾ ಹೇಳ್ತೀನಿ ಆ್ಯಂಡ್ 40% ಐ ವುಡ್ ಸೇ ಸ್ಕ್ರಾಮ್ಲರ್ ಅಂತ ಹೇಳ್ತೀನಿ. ಸೊ ಅಷ್ಟು ಇದಿಲ್ಲ ಡಿಫ್ರೆನ್ಸು. ಟೂರಿಂಗ್ ವಿಚಾರದಾಗ ಹೇಳೋದಾದರೆ ನಿಮ್ಮದು ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಎರಡರಲ್ಲೂ ಸೇಮ್ ಇದೆ. ಸೊ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿಯಲ್ಲಿ ಏನೂ ಡಿಫ್ರೆನ್ಸ್ ಇರಲ್ಲ ಬಿಕಾಸ್ ಎರಡು ನಾರ್ಮಲ್ ಬೈಕೆ. ಪಿಲಿಯನ್ ಕಂಫರ್ಟ್ ಡೆಫಿನೆಟ್ಲಿ ಸ್ಕ್ರಾಮ್ಲರಲ್ಲಿ ಬೆಟರ್ ಇದೆ. ಪಿಲಿಯನ್ ಎತ್ಕೊಂಡು ಹೋಗ್ತಾ ಇದ್ದೀರ ಅಂದರೆ ನೀವು ಮಿನಿಮಮ್ ಸ್ಕ್ರಾಮ್ಲರ್ ತೊಗೋಬೇಕು, ಅದರಲ್ಲೂ ಕಂಫರ್ಟಬಲ್ ಇರಲ್ಲ. ಬಟ್ ಸ್ಟಿಲ್ ಕಂಪ್ಯಾರಿಟಿವ್ಲಿ ಐ ವುಡ್ ಸೇ ಸ್ಕ್ರಾಮ್ಲರ್ ಬೆಟರು. ಕಂಫರ್ಟ್ ಓವರಾಲ್ ನೀವು ನೋಡಿದ್ರೂ ಐ ಥಿಂಕ್ ಸ್ಕ್ರಾಮ್ಲರ್ ಸ್ವಲ್ಪ ಬೆಟರ್ ಅಂತ ಕೆಲವ್ರಿಗೆ ಅನಿಸ್ಬೋದು. ಅಗೇನ್ ಇದು ನಾನು ಏನು ನೋಟಿಸ್ ಮಾಡಿದೆ ಅಂದರೆ
ಹ್ಯಾಂಡಲ್ ಬಾರ್ ಪೊಸಿಷನ್ ಇದಲ್ವಾ, ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು ಗೊರಿಲ್ಲಾ 450. ಆ್ಯಕ್ಚುಲಿ ಏನಂದರೆ ಇಟ್ಸ್ ಸ್ಕ್ರಾಮ್ಲರ್ ಕೆಟ್ಟದಾಗಿದೆ ಅಂತ ಹೇಳ್ತಾ ಇಲ್ಲ ನಾನು. ಆ್ಯಕ್ಚುಲಿ ಅದ್ರಲ್ಲಿ ವೈಡ್ ಇದೆ, ಅದೊಂದು ಅಡ್ವಾಂಟೇಜು ವೈಡ್ ಇರೋದು. ಬಟ್ ಅದು ಸ್ವಲ್ಪ ಲೋ ಆಗಿದೆ ಆ್ಯಕ್ಚುಲಿ. ನನಗೆ ಗೊರಿಲ್ಲಾದಲ್ಲಿ ನ್ಯಾಚುರಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ ಸ್ವಲ್ಪ ಶಾರ್ಟ್ ಇದೆ, ಅದು ಸ್ವಲ್ಪ ಶಾರ್ಟ್ ಅಂದರೆ ಕಂಪ್ಯಾರಿಟಿವ್ಲಿ ವೈಡ್ ಇದೆ, ಬಟ್ ಸ್ವಲ್ಪ ಶಾರ್ಟ್ ಇದೆ. ಕಂಪೇರ್ ಟು ಸ್ಕ್ರಾಮ್ಲರ್ ಶಾರ್ಟ್ ಇದೆ, ಬಟ್ ಅದರದ್ದು ಪೊಸಿಷನಿಂಗ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಅದು ಆ್ಯಕ್ಚುಲಿ ಹ್ಯಾಂಡಲ್ ಬಾರ್ ರೈಸರ್ ಹಾಕ್ಬಿಟ್ರೆ ಅಂತೂ ಪರ್ಫೆಕ್ಟ್ ಆಗಿಬಿಡೋದು ಗೊರಿಲ್ಲಾದಲ್ಲಿ. ಸ್ಕ್ರಾಮ್ಲರಲ್ಲಿ ಐ ಥಿಂಕ್ ಹ್ಯಾಂಡಲ್ ಬಾರ್ ರೈಸರ್ ಹಾಕಿದ್ರೂ ಚೆನ್ನಾಗಾಗುತ್ತೆ. ಐ ಫೀಲ್ ದಟ್ ಎರಡರಲ್ಲೂ ನಂಗೆ ಒಪಿನಿಯನಲ್ಲಿ ನೀವು ಟೂರಿಂಗ್ ಮಾಡ್ತೀರಂದರೆ ಹ್ಯಾಂಡಲ್ ಬಾರ್ ರೈಸರ್ಸ್ ಹಾಕಲೇಬೇಕಾಗುತ್ತೆ. ಇಸ್ ವಾಟ್ ಐ ಫೌಂಡು. ಕಂಫರ್ಟ್ ವೈಸ್ ನನಗೆ ಅದು ಬೆಟರ್ ಅಂತ ಅನಿಸ್ತು. ಸೀಟೂ ಅದರಲ್ಲಿ ಸ್ವಲ್ಪ ಕುಷನಿಂಗ್ ಕರೆಕ್ಟಾಗಿದೆ ಅದರಲ್ಲಿ, ಬಟ್ ಕುಷನಿಂಗ್ ನನಗೇನೋ ದೊಡ್ಡ ವಿಚಾರ ಆಗಲ್ಲ ಅನಿಸುತ್ತೆ, ಬಿಕಾಸ್ ನೀವು ಯಾವುದೋ ಒಂದು ಸೀಟ್ ಮ್ಯಾನುಫ್ಯಾಕ್ಚರ್ ಕುಷನಿಂಗ್. ಬಟ್ ನನಗೆ ಸೀಟ್ ಆನೆಸ್ಟ್ಲಿ ನನಗೆ ಗೊರಿಲ್ಲಾದು ಬೆಟರ್ ಅಂತ ಅನಿಸ್ತು, ಬಿಕಾಸ್ ಅದರಲ್ಲಿ ನಾನು ಹಿಂದ್ಗಡೆ ಮುಂದ್ಗಡೆ ಮೂವ್ ಮಾಡ್ಬೋದು ಈಸಿಲಿ. ಆ್ಯಂಡ್ ಆಲ್ಸೋ ಅದರಲ್ಲಿ ಹಿಂದ್ಗಡೆ ಒಂಥರ ಲೈಕ್ ನನಗೆ ಬ್ಯಾಕ್ ಸಪೋರ್ಟ್ ಇರೋ ಥರ ಒಂಥರ ಅದು ಸ್ಕೂಪ್ಡ್ ಔಟ್ ಆಗಿದೆ. ಸೊ ನನಗೆ ಅದು ಜಾಸ್ತಿ ಇಷ್ಟ ಆಯಿತು ಆ್ಯಕ್ಚುಲಿ. ಟು ಬಿ ವೆರಿ ಆನೆಸ್ಟ್, ತುಂಬ ಜನಕ್ಕೆ ಸ್ಕ್ರಾಮ್ಲರ್ ಇಷ್ಟ ಆಗುತ್ತೆ ಆ್ಯಕ್ಚುಲಿ, ಬಟ್ ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು ಯಾವುದ್ರದ್ದು ಗೊರಿಲ್ಲಾದು ರೈಡಿಂಗ್ ಪೊಸಿಷನು ಆ್ಯಂಡ್ ಸಿಟ್ಟಿಂಗ್ ಪಾಸ್ಚರು ಆ್ಯಂಡ್ ಆಲ್ಸೋ ದ ಸೀಟ್ ಎಲ್ಲನೂ ನಂಗೆ ಗೊರಿಲ್ಲಾ ಇಷ್ಟ ಆಯಿತು. ಕೆಲವರಿಗೆ ಮೇ ಬಿ ದೇ ಮೈಟ್ ಡಿಫರ್ ಮೈ ಒಪಿನಿಯನ್. ಓಕೆ, ನೆಕ್ಸ್ಟ್ ಒಪಿನಿಯನ್ ನಂದೇನು ಅಂದರೆ ಬೇಸಿಕಲಿ ವೆನ್ ಇಟ್ ಕಮ್ಸ್ ಟು ದ ಹ್ಯಾಂಡ್ಲಿಂಗ್ ಪಾರ್ಟು ನಂಗೆ ಗೊರಿಲ್ಲಾ ಅಲ್ಲಿ ಬೆಟರ್ ಅಂತ ಅನಿಸ್ತು. ಒಂದು ಬ್ರೇಕಿಂಗ್ ಚೆನ್ನಾಗಿದೆ. ಬ್ರೇಕಿಂಗ್ ನಿಜ ಹೇಳಬೇಕಂದ್ರೆ ಚೆನ್ನಾಗಿದೆ ಅಂತ ಹೇಳೋದಕ್ಕಿಂತ ಸ್ವಲ್ಪ ಡೇಂಜರಸ್ ಆಗೇ ಇದೆ. ಸ್ವಲ್ಪ ನೀವು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಬೆಟರ್ ಗೋ ವಿತ್ ಸ್ಕ್ರಾಮ್ಲರ್ 400X. ಅದು ಸ್ವಲ್ಪ ಬಿಗಿನರ್ ಫ್ರೆಂಡ್ಲಿ ಇದೆ. ಇದರದ್ದು ಬ್ರೇಕಿಂಗು ನೀವು ಸ್ವಲ್ಪ ಹುಷಾರಾಗಿ ಬ್ರೇಕ್ ಮಾಡಬೇಕು. ನಾನೊಂದು ಸ್ವಲ್ಪ ಬ್ರೇಕ್ ಹಾಕೋಕ್ಕೆ ಹೋಗಿ ಆಲ್ಮೋಸ್ಟ್ ಸ್ಕಿಡ್ ಆಗಿಬಿಟ್ಟಿದ್ದು, ಬಟ್ ಆಗಲಿಲ್ಲ, ಬಟ್ ಸ್ಕಿಡ್ ಆಗ್ತಿತ್ತು ಆಲ್ಮೋಸ್ಟ್ ಅದು. ಸೊ ಒಂದು ಆಫ್ ರೋಡಲ್ಲಿ ಐ ಡೋಂಟ್ ಥಿಂಕ್ ಇದ್ರದ್ದು ಬ್ರೇಕಿಂಗ್ ಈಸ್ ನಾಟ್ ಗುಡ್ ಇನಫ್ ಅಂತ ಅನ್ನಿಸ್ತಾ ಇದೆ ನನಗೆ. ನಾಟ್ ಗುಡ್ ಅಲ್ಲ, ಗುಡ್ ಇದೆ, ಬಟ್ ಇಟ್ ಮೈಟ್ ಬಿ ಡೇಂಜರಸ್ ಅಂತ ಅನ್ನಿಸ್ತಾ ಇದೆ ಆಫ್ ರೋಡಲ್ಲಿ ಗೊರಿಲ್ಲಾ 450 ಬ್ರೇಕಿಂಗು. ಬಟ್ ರೋಡ್ ಕಂಡೀಷನ್ನು ಟೂರಿಂಗಲ್ಲಿ ತುಂಬ ಚೆನ್ನಾಗಿರುತ್ತೆ. ಇಫ್ ಯು ಆರ್ ಅಪ್ಲೈಯಿಂಗ್ ಇನ್ ಅ ರೈಟ್ ಮ್ಯಾನರು ಗೊರಿಲ್ಲಾ 450 ಬ್ರೇಕಿಂಗ್ ಚೆನ್ನಾಗಿದೆ. ಹ್ಯಾಂಡ್ಲಿಂಗೂ ತುಂಬ ಸ್ಮೂತ್ ಆಗಿದೆ. ಸ್ಟ್ರೈಟ್ ಲೈನ್ ಸ್ಟೆಬಿಲಿಟಿ ಚೆನ್ನಾಗಿ, ಎರಡೂ ಚೆನ್ನಾಗಿದೆ ಅಂತ ಅನಿಸ್ತು. ನಂಗೆ ಅಷ್ಟೊಂದೇನು ಡಿಫ್ರೆನ್ಸ್ ಅನಿಸಲಿಲ್ಲ. ಸುಮ್ಮನೆ ಹೇಳೋಕ್ಕೆ ನಾನು ಗೊರಿಲ್ಲಾ ಬೆಟರ್ ಅಂತ ಹೇಳ್ಬೋದು ಬಿಕಾಸ್ ಆಫ್ ದ ಟಯರು. ಓಕೆ, ಲೆಟ್ಸ್ ಕಮ್ ಡೌನ್ ಟು ದ ಆಫ್ ರೋಡಿಂಗ್ ಆಸ್ಪೆಕ್ಟು. ಬಿಕಾಸ್ ನಾನು ಟೂರಿಂಗ್ ವೈಸ್ ನಾನು ಹೇಳ್ತೀನಿ, ಕಂಫರ್ಟ್ ವೈಸ್ ಐ ವುಡ್ ಸೇ ಇನ್ ಅ ವೇ ನನಗೆ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಗೊರಿಲ್ಲಾ 450 ಕಂಫರ್ಟ್ ಬೆಟರ್ ಅಂತ ಅನಿಸ್ತು. ಬಟ್ ಸ್ಟಿಲ್ ಐ ವುಡ್ ನಂಗೆ ಗೊತ್ತು ದಟ್ ಲಾಟ್ ಆಫ್ ಪೀಪಲ್ಗೆ ಸ್ಕ್ರಾಮ್ಲರ್ 400X ಕಂಫರ್ಟ್ ಚೆನ್ನಾಗಿ ಕಾಣುತ್ತೆ. ಬಟ್ ಹ್ಯಾಂಡ್ಲಿಂಗ್ ವೈಸ್ ನನಗೆ 100% ಗೊರಿಲ್ಲಾದು ಬೆಟರ್ ಇದೆ. ದಟ್ ಈಸ್ ಒನ್ ಥಿಂಗ್ ಐ ಕ್ಯಾನ್ ಸೇ ಫಾರ್ ಶ್ಯೂರು. ನೌ ಲೆಟ್ಸ್ ಕಮ್ ಡೌನ್ ಟು ದ ಆಫ್ ರೋಡ್ ಆಸ್ಪೆಕ್ಟು. ಸೊ ಆಫ್ ರೋಡ್ ಆಸ್ಪೆಕ್ಟ್ ಬಗ್ಗೆ ಮಾತಾಡೋದಾದರೆ ಕ್ಲಿಯರ್ಲಿ ನಿಮಗೆ ಗೊರಿಲ್ಲಾ 450 ಬಂದ್ಬಿಟ್ಟು ಒಂದು ವಿನ್ನರ್ ಅಂತ ಕನ್ಸಿಡರ್ ಮಾಡ್ಬೋದು. ಬಿಕಾಸ್ ಐ ಆಮ್ ವೆರಿ ವೆರಿ ಸಾರಿ, ಯಾವಾಗಿಂದ ಕನ್ಫ್ಯೂಸ್ ಆಗ್ತಾಯಿದೆ. ಸ್ಕ್ರಾಮ್ಲರ್ 400X ವಿನ್ನರ್ ಅಂತ ಹೇಳ್ಬೋದು. ಬಿಕಾಸ್ ಸ್ಕ್ರಾಮ್ಲರ್ 400Xಲ್ಲಿ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇದೆ. ದ್ಯಾಟ್ ಈಸ್ ಅ ಬಿಗ್ ಡೀಲ್ ಬ್ರೇಕರು. ನೀವು 5.8ಇಂದ 5.10 ಇದ್ದೀರಾ ಅಂದರೆ ನಿಮಗೆ ಕಾಲು ಆರಾಮಾಗಿ ಎಟ್ಕುತ್ತೆ. ಸೊ ನಿಮಗೆ ಕಾಲು ಎಟ್ಕೋದು ಪ್ರಾಬ್ಲಮ್ ಆಗೋಲ್ಲ. ಸೊ ಕಾಲು ಎಟ್ಕೋದು ಪ್ರಾಬ್ಲಮ್ ಆದರೆ ಮಾತ್ರ ನಾನು ಗೊರಿಲ್ಲಾ 450 ಹೇಳ್ತೀನಿ ಚೂಸ್ ಮಾಡೋಕ್ಕೆ ಇನ್ ಆಫ್ ರೋಡು. ಅದರ್ವೈಸ್ ಸ್ಕ್ರಾಮ್ಲರ್ ಕ್ಲಿಯರ್ಲಿ ವಿನ್ನರ್. 5.8 ಆರಾಮಾಗಿ ಆಗುತ್ತೆ. ನನಗಂತೂ ಆರಾಮಾಗಿ ರೀಚ್ ಆಗ್ತಾಯಿದೆ ಅದು. ನೀವು ಇನ್ ಕೇಸ್ ನಿಮ್ಗೆ ಆಗ್ತಿಲ್ಲ ಅಂದರೆ ಅದರದ್ದು ಹಿಂದ್ಗಡೆದು ಯಾವುದ್ರಲ್ಲಿ ಸೆಟ್ಟಿಂಗ್ ಸ್ವಲ್ಪ ಲೋ ಮಾಡಿಬಿಡಿ, ಅಂದರೆ ಸಾಫ್ಟ್ ಮಾಡಿಬಿಡಿ ಅದು ರೇರ್ ಸಸ್ಪೆನ್ಷನ್ದು. ಆವಾಗ ನಿಮ್ಗೆ ಬೌನ್ಸ್ ಆಗ್ಬಿಟ್ಟು ಸ್ವಲ್ಪ ಐ ಥಿಂಕ್ ಇಟ್ ವಿಲ್ ಕೈಂಡ್ ಆಫ್ ನೀವು ಕೂತ್ಕೊಂಡಾಗ ಸ್ವಲ್ಪ ಕೆಳಗಡೆ ಹಿಡಿತದೆ ಅದು. ಅದು ಬಿಟ್ಟರೆ ಐ ಫೀಲ್ ದಟ್ ವೆನ್ ಇಟ್ ಕಮ್ಸ್ ಟು ನೆಕ್ಸ್ಟ್ ಏನು ಲೋ ಆ್ಯಂಡ್ ಟಾರ್ಕು ಇದೆ ಅದರಲ್ಲಿ. ಆಫ್ ರೋಡಿಂಗ್ ಕನ್ಸಿಡರ್ ಮಾಡಿದೆ, ಲೋ ಆ್ಯಂಡ್ ಟಾರ್ಕು ಇದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅದರಲ್ಲಿ ಮುಂದ್ಗಡೆ 19 ಇಂಚಸ್ ವೀಲ್ ಇದೆ. ಸೊ ಅದರಿಂದ ನಿಮ್ಮದು ಆಫ್ ರೋಡಿಂಗ್ ಕೇಪಬಿಲಿಟಿ ಬೆಟರ್ ಆಗುತ್ತೆ. ಸೊ ಆಫ್ ರೋಡಿಂಗಲ್ಲಿ ಕ್ಲಿಯರ್ ವಿನ್ನರ್ ಬಂದು ಸ್ಕ್ರಾಮ್ಲರ್ 400X. ಸೊ ಓಕೆ, ಇದೆಲ್ಲ ಸರಿಯಪ್ಪ. ಸರ್ವಿಸ್ ಸೆಂಟರ್ ಬಗ್ಗೆನೂ ಮಾತಾಡಾಯಿತು, ನಾನು ರೈಡರ್ ಹೈಟ್ ಬಗ್ಗೆನೂ ಮಾತಾಡಿದೆ, ಲುಕ್ಸ್ ಬಗ್ಗೆನೂ ಮಾತಾಡಿದೆ, ಸಿಟಿ ಬಗ್ಗೆನೂ ಮಾತಾಡಿದೆ, ಆಫ್ ರೋಡ್ ಬಗ್ಗೆನೂ ಮಾತಾಡಿದೆ, ಟೂರಿಂಗ್ ಬಗ್ಗೆನೂ ಮಾತಾಡಿದೆ. ಇವಾಗ ಪ್ರೈಸಿಂಗ್ ವಿಚಾರ ಮಾತಾಡೋದಾದರೆ ನನ್ನಲ್ಲಿ ಆಬ್ವಿಯಸ್ಲಿ ನಿಮ್ಗೆ ಗೊತ್ತು ವಾಟ್ ಈಸ್ ದ ಕಾಸ್ಟ್ ಏನಂತ ನಿಮ್ಗೆ ಗೊತ್ತು. ಸೊ 3,20,000 ಬಂದು ಮಿಡ್ ವೇರಿಯಂಟಿಗೆ ಬರುತ್ತೆ. ಸೊ ಮಿಡ್ ವೇರಿಯಂಟ್ ಕಾಸ್ಟ್ ಅರೌಂಡ್ 3,20,000 ಗೊರಿಲ್ಲಾ 450. ಆ್ಯಂಡ್ ಇವಾಗ ಸದ್ಯಕ್ಕೆ ಸ್ಕ್ರಾಮ್ಲರ್ ಈಸ್ ಕಾಸ್ಟಿಂಗ್ ಆ್ಯಟ್ ಅ ವೆರಿ ಗುಡ್ ಪ್ರೈಸ್ ಆ್ಯಟ್ 3,38,000. ಸೊ ಓನ್ಲಿ 18,000 ಜಾಸ್ತಿ ಇದೆ ನಿಮಗೆ ಮೋರ್ ದೆನ್ ಗೊರಿಲ್ಲಾ 450. ದ್ಯಾಟ್ ಈಸ್ ಒನ್ ಥಿಂಗ್ ನೀವು ಕನ್ಸಿಡರ್ ಮಾಡಿ. EMI ಆಪ್ಷನು ಇದೆ. ಐ ಥಿಂಕ್ EMI ಆಪ್ಷನ್ ಎರಡರದ್ದು ಅರೌಂಡ್ 50,000 ಅಪ್ ಟು ಏನೋ ಪೇ ಮಾಡಬೇಕು ನೀವು ಇನಿಷಿಯಲ್ ಪೇಮೆಂಟು. ಆ್ಯಂಡ್ ಸ್ಕ್ರಾಮ್ಲರಲ್ಲಿ ಸ್ವಲ್ಪ ಬೆಟರ್ ನಿಮಗೆ ಇಂಟ್ರೆಸ್ಟ್ ರೇಟ್ ಇದೆ, ಕಮ್ಮಿ ಇಂಟ್ರೆಸ್ಟ್ ರೇಟಲ್ಲಿ ತೊಗೋಬೋದು. ಐ ಥಿಂಕ್ ಹಿಮಾಲಯನಲ್ಲಿ ಮಿನಿಮಮ್ 8%. ಸೊ ಸ್ಕ್ರಾಮ್ಲರಲ್ಲಿ ನಿಮಗೆ 6% ಸಿಗುತ್ತೆ. ಐ ಥಿಂಕ್ ಹಿಮಾಲಯನಲ್ಲೂ ಸಿಗುತ್ತೆ ಅನಿಸುತ್ತೆ. ನಿಮ್ಮದು ಸಿಬಿಲ್ ಸ್ಕೋರ್ ಚೆನ್ನಾಗಿದ್ದರೆ ನಿಮಗೆ ಸಿಗುತ್ತೆ. ಬಟ್ ಐ ಥಿಂಕ್ ಇಲ್ಲ ಅಂದರೆ ಇಟ್ ಈಸ್ ಲೈಕ್
ಐ ಥಿಂಕ್ 8% ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಅವರು. ಸೊ ದಟ್ ಈಸ್ ಒನ್ ಥಿಂಗು. ಇದರಲ್ಲಿ ನಿಮಗೆ 7.7% ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಈಸ್ ಅ ಗುಡ್ ಥಿಂಗ್ ಅಬೌಟ್ ಸ್ಕ್ರಾಂಬ್ಲರ್ 400X. ಸೊ ಒಳ್ಳೆ EMI ಆಪ್ಷನ್ ಇದೆ. ವೆನ್ ಇಟ್ ಕಮ್ಸ್ ಟು ಕಾಂಪೊನೆಂಟ್ಸ್ನ ನೀವು ಕನ್ಸಿಡರ್ ಮಾಡಿದ್ರೆ ಹಿಮಾಲಯನ್ ಇನ್ ದ ಸೆನ್ಸ್ ಗೊರಿಲ್ಲಾ 450 ನಿಮಗೆ ಬೆಟರ್ ಕಾಂಪೊನೆಂಟ್ಸ್ ಇದೆ. ಶೋವಾದ ಸಸ್ಪೆನ್ಷನ್ ಇದೆ ನಿಮಗೆ, ಇಂಜಿನ್ನು ರಿಫೈನ್ಡ್ ಆಗಿದೆ. ಆಮೇಲೆ ಬೇಸಿಕಲಿ ಅದು ಏನು ಹೇಳಿ ಜಾಸ್ತಿ ಏನು ಲೈಕ್ ನಿಮಗೆ ಮೋಡ್ಸ್ ಇದೆ, ಮೈಲೇಜ್ ಚೆನ್ನಾಗಿ ಸಿಗುತ್ತೆ ನಿಮಗೆ. ದಟ್ ಈಸ್ ಒನ್ ಥಿಂಗ್ ಐ ಫೀಲ್ ದಟ್ ಕಾಂಪೊನೆಂಟ್ಸ್ ವೈಸ್ ರಾಯಲ್ ಎನ್ಫೀಲ್ಡ್ ಹತ್ರ ಬೆಟರ್ ಇದೆ. ಬಟ್ ಕೇಪಬಿಲಿಟಿ ವೈಸ್ ನನಗೆ ಎಸ್ಪೆಷಲಿ ನಿಮಗೆ ಆಫ್ ರೋಡಿಂಗ್ ತುಂಬ ಇಂಪಾರ್ಟೆಂಟ್ ಇದೆ. ಅಂದರೆ ಡೆಫಿನೆಟ್ಲಿ ನೀವು ನೀವೊಂದು ಏನು ಅಡ್ವಾಂಟೇಜ್ ಅಂದರೆ ಯು ಕ್ಯಾನ್ ಬೈ ಒನ್ ಬೈಕ್ ತೊಗೊಂಡು ನಿಮ್ದು ಆಲ್ಮೋಸ್ಟ್ ಎಲ್ಲ ಏನು ರಿಕ್ವೈರ್ಮೆಂಟ್ ಇದೆ ಅದು ಫುಲ್ಫಿಲ್ ಆಗುತ್ತೆ. ಟೂರಿಂಗೂ ಮಾಡ್ಬೋದು, ನಿಮಗೆ ಸಿಟಿಯಲ್ಲೂ ಓಡಿಸ್ಬೋದು, ನಿಮಗೆ ಆಫ್ ರೋಡಿಂಗೂ ಮಾಡ್ಬೋದು. ಸೊ ದಟ್ ಈಸ್ ಒನ್ ಥಿಂಗು. ಬಟ್ ನಿಮಗೆ ಇಂಜಿನ್ ಸ್ವಲ್ಪ ಆ್ಯಾವ್ರೇಜ್ ಇಂಜಿನ್ ಸಿಗ್ತಾಯಿದೆ, ನಥಿಂಗ್ ಸ್ಪೆಷಲ್ಲು ಟ್ರಯಂಫಲ್ಲಿರೋ ಇಂಜಿನ್ನು. ಐನೋ ತುಂಬ ಜನ ರಿಫೈನ್ಡ್ ಇದೆ, ಚೆನ್ನಾಗಿದೆ ಅಂತ ಹೇಳ್ತಾರೆ. ನಾನು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಹಿಮಾಲಯಲ್ಲಿರೋ ಇಂಜಿನ್ ತುಂಬ ಚೆನ್ನಾಗಿದೆ, ಎಕ್ಸೈಟಿಂಗ್ ಇದೆ, ಆಲ್ಸೋ ನಿಮ್ಮ ಮೈಲೇಜ್ ಕೊಡುತ್ತೆ. ಸೊ ಆ ಆ್ಯಂಗಲಲ್ಲಿ ನೋಡಿದ್ರೆ ಹಿಮಾಲಯನ್ದು ಇಂಜಿನ್ನು ಬೇಸಿಕಲಿ ದ ಶೆರ್ಪಾ ಇಂಜಿನ್ ಇಸ್ ಬೆಟರ್ ದ್ಯಾನ್ ದ ಟ್ರಯಂಫ್ ಇಂಜಿನ್ನು, T ಸೀರೀಸ್ ಇಂಜಿನ್ನು. ಸೊ ಐ ಥಿಂಕ್ ದಟ್ ಈಸ್ ಒನ್ ಥಿಂಗ್ ಕ್ಲಿಯರಾಗಿ ನೀವು ಗೊತ್ತಿರಬೇಕು. ಕೇಪಬಿಲಿಟಿ ನಿಮಗೆ ಜಾಸ್ತಿ ಇಂಪಾರ್ಟೆಂಟ್ ಅಂದರೆ ಡೆಫಿನೆಟ್ಲಿ ಟ್ರಯಂಫ್ ಇಸ್ ಅ ಬೆಟರ್ ಆಪ್ಷನು. ಬಟ್ ನಿಮಗೆ ಬೆಟರ್ ಪರ್ಫಾರ್ಮೆನ್ಸ್ ಇರುವಂಥ ವೆಹಿಕಲ್ ಬೇಕು ಅಂದರೆ ಐ ವುಡ್ ಸೇ ಹಿಮಾಲಯನ್ ಇಸ್ ಅ ಬೆಟರ್ ಆಪ್ಷನ್. ಸೊ ದಟ್ ಈಸ್ ಮೈ ವರ್ಡಿಕ್ಟ್ ಅಂತ ಹೇಳ್ತೀನಿ. ನಾನು ಯಾವುದನ್ನ ಚೂಸ್ ಮಾಡ್ತೀನಿ ಅಂತ ಕೇಳಿದ್ರೆ ನನಗೆ ಇನ್ನೂ ಕಷ್ಟ ಇದೆ ಇದರದ್ದು ಆನ್ಸರ್ ಹೇಳೋದು. ಸೊ ನಾನು ವಾಪಸ್ ಲೆಟ್ ಮೀ ಕಮ್ ಬ್ಯಾಕ್ ಟು ಮೈ ಹೋಮ್ ಆ್ಯಂಡ್ ಇನ್ನೂ ಸ್ವಲ್ಪ ಡೀಪಾಗಿ ಡಿಸ್ಕಸ್ ಮಾಡೋಣ. ಸೊ ಈ ವ್ಲಾಗಲ್ಲಿ ನನಗೆ ಈ ಟ್ರಾಫಿಕಲ್ಲಿ ಡಿಸ್ಕಸ್ ಮಾಡೋಕ್ಕೆ ಹೆವಿ ಕಷ್ಟ ಆಗ್ತಾಯಿದೆ. ಸೊ ಇಲ್ಲಿಗೇ ವಿಡಿಯೋ ಮುಕ್ತಾಯ ಆಗ್ತಾಯಿದೆ. ಏನಕ್ಕೆಂದರೆ ಬೇಸಿಕಲಿ ನಾನು ಕ್ಲಾರಿಟಿ ಇರಲಿಲ್ಲ ನನಗೆ ಬಿಟ್ವೀನ್ ಯಾವುದನ್ನ ಸೆಲೆಕ್ಟ್ ಮಾಡಬೇಕಂತ. ಸೊ ಆ ಬೇಸಿಕಲಿ ವ್ಲಾಗಲ್ಲಿ ನನಗೆ ಕ್ಲಾರಿಟಿ ಇರಲಿಲ್ಲ. ಬಟ್ ಸ್ಟಿಲ್ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನಾನು ಹೈಲೈಟ್ ಮಾಡಿದ್ದೀನಿ. ಹೋಪ್ಫುಲಿ ಈ ಪಾಯಿಂಟ್ಸ್ ನಿಮಗೆ ಇಷ್ಟ ಆಗಿರುತ್ತೆ. ಎನಿವೇ, ಫಾರ್ ಅ ಪ್ರಾಪರ್ ಕಂಪ್ಲೀಟ್ ಎಕ್ಸ್ಪ್ಲನೇಟರಿ ವಿಡಿಯೋ ನಾನು ಇನ್ನೊಂದು ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತೀನಿ. ಇವತ್ತೇ 2 ವಿಡಿಯೋ ಇರುತ್ತೆ. ಸೊ ನಿಮಗೆ ಕ್ಲಿಯರಾಗಿ ನಿಮಗೆ ಡಿಸಿಷನ್ ಮಾಡಬೇಕಂದ್ರೆ ಆ ವಿಡಿಯೋ ನೋಡಿ. ಇದು ಜಸ್ಟ್ ಫಾರ್ ಕಂಪ್ಯಾರಿಸನ್ನು ನೀವು ಈ ವಿಡಿಯೋ ನೋಡಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.